Good morning, students. So in the previous class we were discussing the lesson that is the moon, and what we have discussed in the previous class about types, about landing on the moon we have discussed. Okay, so in today's class we are going to discuss about the eclipses. Okay, so you know that there are two eclipses, and those are the lunar eclipse and solar eclipse. Okay, so eclipses andre inu grahanagalu. Okay, lunar eclipse in the sense chandragrahana, solar eclipse in the sense suryagrahana. Okay, so ನಿಮಗೆ ಗೊತ್ತಾ ಒಂದು ವರ್ಷದೊಳಗೆ ನಾವು ಅಟ್ಲೀಸ್ಟ್ 2 times ಏನು ನೋಡ್ತೀವಿ, ಚಂದ್ರಗ್ರಹಣ ನೋಡ್ತೀವಿ, ಇನ್ನೂ 2 times ಸೂರ್ಯಗ್ರಹಣನೂ ನೋಡ್ತೀವಿ. ಓಕೆ, ಸೊ ವಾಟ್ ಈಸ್ ದ್ಯಾಟ್, ವಾಟ್ ಈಸ್ ದ ಮೀನಿಂಗ್ ಆಫ್ lunar eclipse, how it appears? Let's study about this. So as you know, an opaque object doesn't allow light to pass through it. Shadow is formed when the path of light is blocked by an opaque object. So basically eclipse andre ಏನು, see an opaque object doesn't allow ಅಂದರೆ ಒಂದು ಯಾವುದಾದ್ರೂ ಆಬ್ಜೆಕ್ಟ್ ಇರುತ್ತೆ, opaque object ಇರುತ್ತೆ, ಅದ್ರ ಥ್ರೂ ಏನಾಗುತ್ತದೋ ಲೈಟ್ ಪಾಸ್ ಆಗಂಗಿಲ್ಲ. ಹೌದಾ, ಅದು ಆಬ್ಜೆಕ್ಟ್ ಥ್ರೂ ಏನಾಗಂಗಿಲ್ಲ, ಲೈಟ್ ಪಾಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನೀವು ಟಾರ್ಚ್ ತೊಗೊಂಡು ಕೈ ಮೇಲೆ ಟಾರ್ಚ್ ಬಿಟ್ರೆ ಇದ್ರೊಳಗಿಂದ ಲೈಟ್ ಪಾಸ್ ಆಗುತ್ತಾ? ಆಗಲ್ಲ. ಬಿಕಾಸ್ ವಾಟ್ ಇಸ್ ಇಟ್ ಇಸ್ opaque ಆಬ್ಜೆಕ್ಟ್. ಹೌದಾ? ಸೊ ಆ್ಯಂಡ್ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಪಾಸಿಂಗ್ ದ ಲೈಟ್ ಥ್ರೂ ಇಟ್ ವಾಟ್ ವಿಲ್ ಹ್ಯಾಪನ್, ಅ ಶಾಡೋ ಇಸ್ ಫಾರ್ಮ್ಡ್. ಒಂದು ಶಾಡೋ ಫಾರ್ಮ್ ಆಗುತ್ತೆ. ಹೌದಾ, ಇದ್ರ ಶಾಡೋ ಎಲ್ಲ ಇದ್ರ ಅಪೋಸಿಟ್ ಸೈಡಿಗೆ ಇದ್ರದ್ದು ಏನಾಗುತ್ತೆ, ಶಾಡೋ ವಿಸಿಬಲ್ ಆಗುತ್ತೆ. ಹೌದಾ, ಆ್ಯಂಡ್ ದೆನ್ ದ ಶಾಡೋ ಇಸ್ ಆಲ್ವೇಸ್ ಫಾರ್ಮ್ಡ್ ಅಪೋಸಿಟ್ ಟು ದ ಲೈಟ್ ಸೋರ್ಸ್. ಅಫ್ಕೋರ್ಸ್ ವೇರ್ ದ ಶಾಡೋ ಇಸ್ ಫಾರ್ಮ್ಡ್, ಶಾಡೋ ಯಾವತ್ತು ಎಕಡೆ ಫಾರ್ಮ್ ಆಗುತ್ತೆ, ಇದ್ರದ್ದು ಲೈಟ್ ಎಕಡೆ ಇರುತ್ತೆ, ಅಪೋಸಿಟ್ ಇರುತ್ತಲ್ಲ ಆ ಕಡೆ ಏನಾಗುತ್ತೆ, ಅದರದ್ದು ಶಾಡೋ ಫಾರ್ಮ್ ಆಗುತ್ತೆ. ಆ್ಯಂಡ್ ದ ಸೈಜ್ ಆ್ಯಂಡ್ ದ ಶೇಪ್ ಆಫ್ ದ ಶಾಡೋ ಈಸ್ ಡಿಪೆಂಡ್ ಆನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಸೋರ್ಸ್ ಆಫ್ ದ ಲೈಟ್. ಸೊ the size of this shadow is different. ಹೌದಾ, ಆಬ್ಜೆಕ್ಟ್ ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಬಟ್ ಅದರ ಶಾಡೋ ಏನಿರುತ್ತೆ, ಡಿಫ್ರೆಂಟ್ ಸೈಜಸ್ ಇರುತ್ತೆ, ಡಿಫ್ರೆಂಟ್ ಸೈಜ್ ಮತ್ತು ಡಿಫ್ರೆಂಟ್ ಶೇಪ್ ಒಳಗಿರುತ್ತೆ. ಹೌದಾ, ಸೊ ನೀವು ಹೆಂಗೆ ಟಾರ್ಚನ್ನು ದೂರ ತೊಗೊಂಡು ಹೋಗ್ತೀರಲ್ಲ, ಆವಾಗ ಇದರದ್ದು ಶಾಡೋದ ಸೈಜ್ ಏನಾಗುತ್ತೆ, ದೊಡ್ಡದಾಗುತ್ತೆ. ಯಾವಾಗ ನೀವು ಆ ಲೈಟನ್ನು ಇದ್ರ ಹತ್ತಿರ ತೊಗೊಂಡ್ಬರ್ತೀರಿ, ಈ ಶಾಡೋದ ಸೈಜ್ ಅಥವಾ ಶೇಪ್ ಏನಾಗುತ್ತೆ, ಸ್ಮಾಲ್ ಆಗುತ್ತೆ. ಹೌದಾ, ಸೊ ಇಟ್ ಈಸ್ ಟೋಟ್ಲಿ ದ ಸೈಜ್ ಆಫ್ ದ ಶಾಡೋ ಆ್ಯಂಡ್ ಶೇಪ್ ಈಸ್ ಟೋಟ್ಲಿ ಡಿಪೆಂಡ್ ಆನ್ ದ ಸೋರ್ಸ್ ಆಫ್ ದ ಲೈಟ್. ಓಕೆ, ದ ಆಬ್ಜೆಕ್ಟ್, ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಆಫ್ ದ ಸೋರ್ಸ್ ಆಫ್ ದ ಲೈಟ್, ಇಟ್ ಟೋಟ್ಲಿ ಡಿಪೆಂಡ್ಸ್. ಓಕೆ, ಸೊ ದ ಅರ್ತ್ ಆ್ಯಂಡ್ ದ ಮೂನ್ ಆರ್ opaque ಆಬ್ಜೆಕ್ಟ್. ಸೊ ನಾವೀಗ ನೋಡ್ತೀವಿ ಏನು, ದ ಅರ್ತ್ ಮತ್ತು ಮೂನ್ ಇವೇನು opaque ಆಬ್ಜೆಕ್ಟ್ಸ್ ಅಂತ ಅನ್ಕೋರಿ. ಹೌದಾ, ದೀಸ್ ಆರ್ ದಿ opaque ಆಬ್ಜೆಕ್ಟ್ ಅನ್ಕೊಳ್ಳೋದಲ್ಲ, ದೀಸ್ ಆರ್ ದಿ opaque ಆಬ್ಜೆಕ್ಟ್. ವಾಟ್ ಈಸ್ ದ ಅರ್ತ್ ಆ್ಯಂಡ್ ದ ಮೂನ್? ಓಕೆ, ಆ್ಯಂಡ್ ವೆನ್ ದ ಸನ್ಲೈಟ್ ಫಾಲ್ಸ್ ಆನ್ ದ್ಯಾಮ್, ಹೌದಾ, ಸೊ ಇಲ್ಲಿ ಅರ್ತ್ ಐತಿ, ಇಲ್ಲಿ ಏನೈತಿ, ಮೂನ್ ಐತಿ. ಸೊ ಈ ಎರಡು opaque ಆಬ್ಜೆಕ್ಟ್ ಮೇಲೆ ಏನು ಬೀಳುತ್ತಾ, ಸನ್ಲೈಟ್ ಬೀಳುತ್ತಾ. ಹೌದಾ, ಸನ್ಲೈಟ್ ಬೀಳುತ್ತಾ, ದೇರ್ ಶಾಡೋ ಆರ್ ಫಾರ್ಮ್ಡ್. ಅಫ್ಕೋರ್ಸ್ ಸನ್ಲೈಟ್ ಇದ್ರೆ ಎರಡೂ ಮೇಲೆ ಬಿತ್ತಂದ್ರೆ ಇವು ಎರಡೂ ಏನಾಗುತ್ತಾ, ಶಾಡೋ ಫಾರ್ಮ್ ಆಗುತ್ತೆ. ಆಬ್ವಿಯಸ್ಲಿ ಎಸ್, ಶಾಡೋ ಫಾರ್ಮ್ ಆಗುತ್ತಾ. ಸೊ ಆ್ಯನ್ ಎಕ್ಲಿಪ್ಸ್ ಇಸ್ ದ ಶಾಡೋ ದ್ಯಾಟ್ ಮೇಕ್ಸ್ ದ ಮೂನ್ ಆರ್ ದ ಸನ್ ಫುಲ್ಲಿ ಆರ್ ಪಾರ್ಷಿಯಲಿ ಇನ್ವಿಸಿಬಲ್ ಫಾರ್ ಸಮ್ ಟೈಮ್. ಸೊ ಇದಕ್ಕೆ ನಾವೇನಾಗ್ತೀವಿ, ಎಕ್ಲಿಪ್ಸ್ ಅಂತೀವಿ. ಸೊ ಏನಾಗುತ್ತೆ, ಇಲ್ಲೇ ಅರ್ತ್ ಐತಿ, ಇಲ್ಲಿ ಮೂನ್ ಐತಿ, ಇವು ಎರಡು opaque ಆಬ್ಜೆಕ್ಟ್ ಮೇಲೆ ಸನ್ಲೈಟ್ ಬಿದ್ದಾಗ ಏನು ಫಾರ್ಮ್ ಆಗ್ತೈತಿ, ವಾಟ್ ವಿಲ್ ಫಾರ್ಮ್, ಆ ಶಾಡೋ ವಿಲ್ ಫಾರ್ಮ್. ಸೊ ಆ ಶಾಡೋ ಫಾರ್ಮ್ ಆತಂದ್ರೆ ಈ ಆಬ್ಜೆಕ್ಟ್ಸ್ ಏನಾಗ್ತಾವೆ, ಇನ್ವಿಸಿಬಲ್ ಆಗ್ತಾವ. ಸೊ ಆ ಶಾಡೋ ಫಾರ್ಮ್ ಆಗಿದ್ದನ್ನು ನೋಡ್ತೀವಿ ಗೊತ್ತಾ, ಅದನ್ನು ನಾವೇನಂತೀವಿ, ಎಕ್ಲಿಪ್ಸ್ ಅಂತೀವಿ. ಇಟ್ ಈಸ್ ನಥಿಂಗ್ ಬಟ್ an eclipse. Okay, so I gave you a real time example also. ಹೌದಾ, ಸೊ ಎಕ್ಲಿಪ್ಸ್ ಹೆಂಗೆ ಫಾರ್ಮ್ ಆಗುತ್ತಾ, ಇಟ್ ಇಸ್ ಜಸ್ಟ್ ದ ಶಾಡೋ. ದೀಸ್ ಆರ್ ದಿ ಜಸ್ಟ್ ಶಾಡೋ ಆಫ್ ದ ಅರ್ತ್ ಆ್ಯಂಡ್ ಮೂನ್ ಸಮಟೈಮ್ಸ್, ಆ್ಯಂಡ್ ಸಮಟೈಮ್ಸ್ ಇಟ್ ಇಸ್ ಜಸ್ಟ್ ಶಾಡೋ ಆಫ್ ದ ಅರ್ತ್ ಆ್ಯಂಡ್ ಸನ್. ಓಕೆ, ಸಿ ನೆಕ್ಸ್ಟ್, ಸೊ ದಿಸ್ ಶಾಡೋ, ಈ ಶಾಡೋ ಏನಾಗ್ತಾವೆ, ಕೆಲವೊಮ್ಮೆ ಪಾರ್ಷಿಯಲಿ ವಿಸಿಬಲ್ ಆಗ್ತಾವೆ, ಇನ್ ಕೆಲವೊಮ್ಮೆ ಪೂರ್ತಿಯಾಗಿ ಫುಲ್ಲಿನೂ ವಿಸಿಬಲ್ ಆಗ್ತಾವ. Okay, so when the moon and the earth comes in a straight line with the sun, they cast their shadow on each other depending on whether the earth of the moon is in front of the sun. So ಏನಾಗುತ್ತೆ basically, so when the moon and the earth comes in a straight line, ಹೌದಾ, ಸೊ ಯಾವಾಗ ಇದು ಏನು, ಯಾವಾಗ ಮೂನ್ ಮತ್ತು ಅರ್ತ್ ಸ್ಟ್ರೇಟ್ ಲೈನ್ ಒಳಗೆ ಬರ್ತಾವ, ಸ್ಟ್ರೇಟ್ ಲೈನಿಗೆ ಅದಕ್ಕೆ ಸೂರ್ಯನಿಗೆ ಸ್ಟ್ರೇಟ್ ಲೈನ್ ಒಳಗೆ ಬರ್ತಾವಲ್ಲ, ಸೊ ದೆನ್ ದೇರ್ ಕಾಸ್ಟ್ ದೇರ್ ಶಾಡೋ ಆನ್ ಈಚ್ ಅದರ್ ಡಿಪೆಂಡಿಂಗ್ ಆನ್ ವೆದರ್ ದ ಅರ್ತ್ ಆರ್
the moon is in front of the sun. So ಯಾವಾಗ ಸ್ಟ್ರೇಟ್ ಲೈನ್ ಒಳಗೆ ಬರ್ತಾವಲ್ಲ ಅವಾಗ ಅವು ಏನು ಮಾಡ್ತಾವು ಶಾಡೋ ಫಾರ್ಮ್ ಮಾಡ್ತಾವು. ಮತ್ತು ಇಫ್ ಅರ್ತ್ಗೆ ಸನ್ ಸ್ಟ್ರೇಟ್ ಇತ್ತಂದ್ರೆ ಅಲ್ಲಿ ಏನಾಗುತ್ತಾ ಸೋಲಾರ್ ಎಕ್ಲಿಪ್ಸ್ ಆಗುತ್ತಾ. ಇಫ್ ಮೂನಿಗೆ ಅದೇನಿತ್ತಂದ್ರೆ ಸಣ್ಣ ಡೈರೆಕ್ಟಾಗಿ ಸ್ಟ್ರೇಟ್ ಲೈನ್ ಇತ್ತಂದ್ರೆ ಅಲ್ಲಿ ಏನಾಗುತ್ತಾ ಮೂನ್ ಎಕ್ಲಿಪ್ಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ಎಕ್ಲಿಪ್ಸ್ ಅಕ್ಯೂರ್. ಎಸ್, ಇದು ಸೊ ಹಿಂಗೇನು ಗ್ರಹಣಗಳು ಕಂಡು ಬರ್ತಾವ. ಹೌದಾ? ಸೊ ಎಕ್ಲಿಪ್ಸ್ ಆರ್ ಆಫ್ ಟೂ ಟೈಪ್ಸ್. ದೋಸ್ ಆರ್ ದಿ ಲುನಾರ್ ಎಕ್ಲಿಪ್ಸ್ ಆ್ಯಂಡ್ ಸೋಲಾರ್ ಎಕ್ಲಿಪ್ಸ್. ಆಫ್ ಕೋರ್ಸ್ ದೇರ್ ಆರ್ ದಿ ಟೂ ಟೈಪ್ಸ್ ಆಫ್ ಎಕ್ಲಿಪ್ಸ್. ಫಸ್ಟ್ ಒನ್ ಈಸ್ ಲುನಾರ್ ಎಕ್ಲಿಪ್ಸ್. Lunar eclipse, and the second one is solar eclipse. Solar eclipse. Okay, so these are the two types of eclipse. So let's study all of these eclipses one by one. Okay, so first one is here lunar eclipse. So when the earth comes in between the sun and moon, ಅಂದ್ರೆ ಏನು ಸನ್ ಮತ್ತೆ ಮೂನ್ ಮಿಡಲ್ ಯಾರು ಬರ್ತಾರೆ ಅರ್ತ್ ಬರುತ್ತೆ. ಹೌದಾ? ಸಿ when the earth comes in between the sun and moon, ಅಂದ್ರೆ ಸನ್ ಮತ್ತೆ ಮೂನ್ ನಡುವೆ ಯಾರು ಬರ್ತಾರೆ ಇಲ್ಲಿ ಅರ್ತ್ ಬಂದಾಗ ಏನಾಗುತ್ತೆ, ಇಟ್ ಬ್ಲಾಕ್ಸ್ ದ ಸನ್ಲೈಟ್ ಫ್ರಮ್ ರೀಚಿಂಗ್ ದ ಮೂನ್ ಅಂಡ್ ಕಾಸ್ಟ್ಸ್ ಇಟ್ಸ್ ಓನ್ ಶಾಡೋ ಆನ್ ದ ಮೂನ್. ಸೊ ಸನ್ ಮತ್ತೆ ಮೂನ್ ನಡುವೆ ಏನು ಬಂದಾಗ ಅರ್ತ್ ಬಂದಾಗ ಏನಾಗುತ್ತಾ, ಇಟ್ ಬ್ಲಾಕ್ಸ್ ದ ಸನ್ಲೈಟ್ ಫ್ರಮ್ ರೀಚಿಂಗ್ ದ ಮೂನ್. ಏನಾಗ್ತಿರ್ತಿಲ್ಲ ಸನ್ನಿಂದ ಮೂನ್ ಏನಾಗುತ್ತೆ, ಮೂನ್ ಎಲ್ಲಿಂದ ಲೈಟ್ ತಗೋತೈತಿ. As you know, moon is a natural satellite and it doesn't have its own light. So from where it is getting light? The moon is getting light from the sun. The moon is getting light from the sun. So when the earth comes in between two of them, what will happen? It blocks. What it blocks? It blocks the light which is falling on the moon. ಹೌದಾ? ಸೊ ಇದು ಅರ್ತ್ in between ಇಲ್ಲಿ ಬಂದಿರ್ತಂದ್ರೆ ಏನಾಗುತ್ತೆ, ಸೂರ್ಯನ ಲೈಟ್ ಎಲ್ಲಿ ಬಂದ್ಬಿಡಂಗಿಲ್ಲ, ಮೂನಿಗೆ ಬಂದ್ಬಿಡಂಗಿಲ್ಲ, ಏನಾಗುತ್ತೆ ಕಂಪ್ಲೀಟ್ಲಿ ಬ್ಲಾಕ್ ಆಗುತ್ತೆ. ಹೌದಾ? ಸೊ ಅವಾಗ ಏನಾಗುತ್ತೆ, ಒಂದು ಮೂನಿಗೆ ಏನಾಗುತ್ತೆ ಶಾಡೋ ಫಾರ್ಮ್ ಆಗುತ್ತೆ. ಹೌದಾ? ಶಾಡೋ ಆನ್ ದ ಮೂನ್, ದಿಸ್ ಇಸ್ ಕಾಲ್ಡ್ ದ ಲೂನಾರ್ ಎಕ್ಲಿಪ್ಸ್. ಅವಾಗ ಏನಾಗ್ತದೆ ನಮಗೆ ಲೂನಾರ್ ಎಕ್ಲಿಪ್ಸ್ ಅಪಿಯರ್ ಆಗುತ್ತೆ. ಓಕೆ, ಸೊ ಇಟ್ ಇಸ್ ನಥಿಂಗ್ ಬಟ್ see here, I will explain one more time. When the earth comes in between the sun and moon, is it when the earth comes in between the sun and moon, it blocks the sunlight. It blocks the sunlight from reaching the moon. Then a shadow will form. So then what will occur? A lunar eclipse will occur. Okay. So we call it lunar eclipse, or else we can call it eclipse of the moon also. Eclipse of the moon. Eclipse of the moon. We can say you can call it this or either this or that. Okay, got it? So a lunar eclipse can be partial. ಅಂದ್ರೆ ಏನಾಗುತ್ತಾ, ಇದು ಒಮ್ಮೊಮ್ಮೆ ಅರ್ಧ ಪೂರ್ತಿ ಇದ್ರ ನಡು ಬಂದ್ಬಿಡುತ್ತಾ, ಅಥವಾ ಸ್ವಲ್ಪ ಅರ್ಧನೂ ಬರುತ್ತೆ. ಪಾರ್ಷಿಯಲ್ ಇನ್ ದ ಸೆನ್ಸ್ ಅರ್ಧ ಬರೋದು, ಅಥವಾ ಕಂಪ್ಲೀಟ್ಲಿ ಹೋಗಿ ಅದ್ರ ನಡು ನಿಂತ್ಬಿಡೋದು. ಓಕೆ, ಸೊ ಆರ್ ಟೋಟಲ್ ಆ್ಯಂಡ್ ಇಟ್ ಅಕ್ಯೂರ್ಸ್ ಓನ್ಲಿ ಆನ್ ಅ ಫುಲ್ ಮೂನ್ ನೈಟ್. ಅಂದರೆ ಲೂನಾರ್ ಎಕ್ಲಿಪ್ಸ್ ಯಾವಾಗ ಬರುತ್ತೆ, ಜಸ್ಟ್ ಓನ್ಲಿ ಆನ್ ಫುಲ್ ಮೂನ್ ನೈಟ್, ಅಂದರೆ ಹುಣ್ಣಿಮೆ ದಿನ, ಫುಲ್ ಮೂನ್ ಡೇ. ಯು ನೋ ದಟ್, ಯಾ, ಫುಲ್ ಮೂನ್ ಡೇ ನೈಟ್ ಅಂತಂದ್ರೆ ಏನು, ಸಾರಿ ಹುಣ್ಣಿಮೆ ದಿನ. ಸೊ ಜಸ್ಟ್ ಯಾವಾಗ ಕಂಡು ಬರುತ್ತೆ ನಮಗೆ, ಹುಣ್ಣಿಮೆ ದಿನ ಕಂಡು ಬರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಬಿ ವ್ಯೂಡ್ ವಿತ್ ಅ ನೇಕ್ಡ್ ಐ ಆಲ್ಸೋ. ಎಸ್, ನೀವು ಬರಿಗಣ್ಣಿಲ್ಲೇನು ಅದನ್ನೇನು ಮಾಡ್ಬೋದು, ನೋಡ್ಬೋದು. ಆ್ಯಂಡ್ ಎವ್ರಿ ಇಯರ್ ದೇರ್ ಆರ್ ಅಟ್ ಲೀಸ್ಟ್ 2 ಎಕ್ಲಿಪ್ಸಸ್. ಒಂದು ವರ್ಷದೊಳಗೆ ನಿಮಗೆ ಎಷ್ಟು ಎಕ್ಲಿಪ್ಸಸ್ ಇರ್ತಾವೆ? 2 ಲೂನಾರ್ ಎಕ್ಲಿಪ್ಸಸ್ ನಮಗೆ ಏನು ಬರ್ತಾವೆ, ಕಂಡು ಬರ್ತಾವೆ. ಓಕೆ, ದಿಸ್ ಇಸ್ ಅಬೌಟ್ ದ ಲೂನಾರ್ ಎಕ್ಲಿಪ್ಸ್. ಓಕೆ, when the earth comes in between the sun and moon, it completely blocks to falling the sunlight on the moon, and then a shadow will appear. So that shadow is called as nothing but lunar eclipse or eclipse of the moon. And you can see there are minimum 2 lunar eclipses every year, and you can see these eclipses with naked eye also, and it is only visible on the full moon night.
Okay, this is about lunar eclipses. Chandra Grahan. Okay, see, this is nothing but Chandra Grahan. Okay, now solar eclipse. Solar eclipse andre Surya Grahana. Okay, so see, I will explain it. So what is solar eclipse? When the moon comes in between the sun and earth. Sun ಮತ್ತೆ earth ನಡುವೆ ಯಾರು ಬರ್ತಾರೆ? ಮೂನ್ ಬರ್ತಾನೆ, ಅಂದ್ರೆ ಚಂದ್ರ ಬರ್ತಾನೆ. ಅವಾಗ ಏನಾಗುತ್ತೆ? ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ. ಓಕೆ, ದಿಸ್ ಇಸ್ ಇನ್ ಸಿಂಪಲ್ ವರ್ಡ್ಸ್. ಸಿ, when the moon comes in between the sun and earth, it casts its shadow on the earth's surface. So obviously moon ನಡುವೆ ಬಂದ್ಬಿಟ್ಟಂದ್ರೆ ಏನಾಗುತ್ತೆ? earth ಮೇಲೆ ಏನಾಗುತ್ತೆ? ಒಂದು shadow create ಆಗುತ್ತೆ. ಹೌದಾ? Shadow will occur there. So surface and partially or wholly hidden the sun. This is called the solar eclipse. So aವಾಗ ಏನಾಗುತ್ತೆ? solar eclipse ಆಗುತ್ತೆ. ಹೌದಾ? ಸೊ ಯಾವಾಗ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದು ನಿಂತಿರ್ತಾನ, ಅವಾಗ ಏನಾಗುತ್ತೆ? ಸೂರ್ಯ ಭೂಮಿ ಮೇಲೆ ಏನು ಬೀಳ್ತಿರುತ್ತ? ಭೂಮಿ ಮೇಲೆ ಸೂರ್ಯನ ಬೆಳಕು ಬೀಳ್ತಿರುತ್ತ. ಹೌದಾ? ಸೊ ಆ ಟೈಮ್ ಒಳಗೆ ಚಂದ್ರ ನಡು ಬಂದ್ಬಿಟ್ಟಂದ್ರೆ ಏನಾಗುತ್ತೆ? ವೇ ಏನಾಗುತ್ತೆ? ಬ್ಲಾಕ್, ಕಂಪ್ಲೀಟ್ಲಿ ಬ್ಲಾಕ್ ಆಗುತ್ತೆ. ಸೊ ಬ್ಲಾಕ್ ಆದಂದ್ರೆ ಏನಾಗಿಲ್ಲ, ಈ ಸೂರ್ಯನ ಬೆಳಕು ಭೂಮಿಗೆ ರೀಚ್ ಆಗಲ್ಲ. ಸೊ ಭೂಮಿ ಏನಾಗುತ್ತೆ? ಅವಾಗ ಕತ್ಲಾಗಿ ಬಿಡುತ್ತೆ ಭೂಮಿಗೆ. ಹೌದಾ? ಸೊ ಅವಾಗ ಏನಾಗುತ್ತೆ? ನಮ್ಗೆ ಸೂರ್ಯಗ್ರಹಣ ಇದೆ ಅನ್ನೋದು ಗೊತ್ತಾಗುತ್ತೆ. ಯು ಹ್ಯಾವ್ ಟು ಗೆಟ್ ಇಟ್, ಯು ಗೆಟ್ ದ ಐಡಿಯಾ. When the moon comes in between the sun and earth, then what will happen? A black shadow will appear on the earth, because as you know, what the moon do not allow the sun to pass the light. So that eclipse is called as solar eclipse. Okay, so a solar eclipse takes place only on new moon day. So yaವಾಗ ಇದು only on new moon day. We can see the solar eclipse only on new moon day. Okay, and it is of very short duration. Short duration ಅಂದ್ರೆ ಏನು? ಇದು ಬಹಳತನ ಇರಂಗಿಲ್ಲ. ಏನು solar eclipse? It is only for few minutes, not hours also. ತಾಸನಗಟ್ಟಲೆ ಇರಂಗಿಲ್ಲ, just few minutes ಇರುತ್ತೆ. Okay, and a solar eclipse can be partial or is completely hidden. Okay, so ಏನಾಗುತ್ತೆ? ಇದು ಸೇಮ್, ಇದು ಸೋಲಾರ್ ಎಕ್ಲಿಪ್ಸ್ ಪಾರ್ಷಿಯಲ್ ಇರೋ ಅರ್ಧನೂ ಕಾಣ್ಬೋದು ಅಥವಾ ಪೂರ್ತಿನೂ ಕಾಣ್ಬೋದು. ಇಟ್ ಇಸ್ ಟೋಟಲಿ ಡಿಪೆಂಡ್ ಆನ್ ದಿಸ್ ಮೂನ್. ಈ ಮೂನ್ ಅರ್ಧನ ಹೋಗಿ ನಡು ನಿಂತಂದ್ರೆ ಪಾರ್ಷಿಯಲಿ ಕಾಣುತ್ತೆ, ಇಲ್ಲ ಪೂರ್ತಿ ಮೂನ್ ಹೋಗಿ ಅಲ್ಲಿ ನಿಂತು ಬಿಡ್ತಂದ್ರೆ ನಮಗೆ ಕಂಪ್ಲೀಟ್ಲಿ ಕಾಣುತ್ತೆ. ಓಕೆ, ಆ್ಯಂಡ್ ದ ಸನ್ ಅಪಿಯರ್ಸ್ ಲೈಕ್ ಅ ರಿಂಗ್ ಡ್ಯೂರಿಂಗ್ ಅ ಫುಲ್ ಸೋಲಾರ್ ಎಕ್ಲಿಪ್ಸ್. ಸೊ ಈ ಡ್ಯೂರಿಂಗ್ ಸೋಲಾರ್ ಎಕ್ಲಿಪ್ಸ್ ಸನ್ ಹೆಂಗೆ ಕಾಣ್ತಾನ? ರಿಂಗ್ ಟೈಪ್ ಕಾಣ್ತಾನ. ಹೌದಾ? ಅದರ ಹಿಂದೆ ರಿಂಗ್ ಇರುತ್ತೆ, ಬೆರಳೊಳಗೆ ಗೊತ್ತಾ ರಿಂಗ್, ಆ ಟೈಪ್ ರಿಂಗ್ ಟೈಪ್ ಕಾಣ್ತಾನ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸೋಲಾರ್ ಎಕ್ಲಿಪ್ಸ್. ಓಕೆ, so this is what we have discussed in today's class about the eclipses, about the lunar eclipse and solar eclipse. Okay, there are two types of eclipses are there. There is lunar eclipse and solar eclipse. So I hope you get the idea about this, and this is enough for today. Do one thing in your home. See, can you see the diagram of this in the page number 125? Page number 125 ಒಳಗೆ lunar eclipse the diagram ಐತಿ. ಹೌದಾ? and page number 126 ಒಳಗೆ solar eclipse diagrams are there. I will show you here. See, in the page number 125 ಒಳಗೆ ಈ diagram, and in the page number 26 ಒಳಗೆ ಈ diagram. Just draw those diagrams properly in your notebook. Okay, this is for your homework. And in tomorrow's class we will discuss the remaining things like artificial satellites. You know that our earth is having a natural satellite, that is nothing but the moon. The moon is called the natural satellite of the earth. Okay, but except this natural satellite, some of their
what artificial satellites are there. Artificial satellites in the sense the man-made satellites. ಅಂದರೆ ಮನುಷ್ಯರು ರೆಡಿ ಮಾಡಿದ್ದು ಸೆಟಲೈಟ್ಸು ಕೆಲವೊಂದು ಅದಾವ ಸ್ಪೇಸ್ ಒಳಗೆ. ಸೊ ವಿ ವಿಲ್ ಸ್ಟಡಿ ಆಲ್ ಆಫ್ ದೋಸ್ ಕಂಟೆಂಟ್ಸ್ ಇನ್ ಟುಮಾರೋಸ್ ಕ್ಲಾಸ್.